ಗ್ಯಾರಂಟಿ ಗೆದ್ದಿದ್ಯಾ? ಗೆದ್ದಿದೆ. ಓಕೆ ರೈಟ್, ಗ್ಯಾರಂಟಿ ಗೆದ್ದಿದೆ. ನೆಕ್ಸ್ಟ್ ಪ್ರಶ್ನೆ ನಾನು ಹೇಳ್ದೆ ಟ್ರಿಕ್ಕಿ ಕ್ವಶನ್ ಅಂತ. ಹಾಗಾದ್ರೆ ಏನದು ಟ್ರಿಕ್ಕಿ ಕ್ವಶನ್ ಗ್ಯಾರಂಟಿಗೆ ಸಂಬಂಧಪಟ್ಟಂತ ನೆಕ್ಸ್ಟ್ ಕ್ವಶನ್? ಎಸ್, ಮೂಡ್ ಆಫ್ ಕರ್ನಾಟಕದ ನೆಕ್ಸ್ಟ್ ಕ್ವಶನ್. ಬೆಲೆ ಏರಿಕೆಗೆ ಗ್ಯಾರಂಟಿ ಯೋಜನೆಗಳು ಕಾರಣನ? ಬೆಲೆ ಏರಿಕೆಗೆ ಗ್ಯಾರಂಟಿ ಯೋಜನೆಗಳು ಕಾರಣನ? ಎಸ್ಪೆಷಲಿ ಕರ್ನಾಟಕದಲ್ಲಿ ಒಂದ್ ಕಡೆ ಗ್ಯಾರಂಟಿ ಕೊಟ್ಟ ನಂತರ ಸಾಕಷ್ಟು ಬೆಲೆ ಏರಿಕೆ ಆಗಿದೆ ಅನ್ನೋ ಒಂದು ಅಪವಾದ ಕಳೆದ 2 ವರ್ಷಗಳಿಂದ. ಅಲ್ಲ, ನಿಜ. ಅದಕ್ಕೆ ಗ್ಯಾರಂಟಿ ಕಾರಣನ? ಐ ಡೋಂಟ್ ನೋ. ಅಲ್ಲ, ಅದಕ್ಕೆ ಕಾಂಗ್ರೆಸ್ ಕೊಡ್ತಿರೋಂಥದ್ದು. ಹೌದು ಹೌದು ಹೌದು. ಅಲ್ಲ, ಕಾಂಗ್ರೆಸ್ನವ್ರು ಇದನ್ನ ಒಪ್ಕೊಳಕ್ ರೆಡಿ ಇಲ್ಲ. ಎಕ್ಸಾಂಪಲ್, ನಂದಿನಿ ಹಾಲನ್ನು ಮೊನ್ನೆ ಮತ್ತೆ ಬೆಲೆ ಏರಿಕೆ ಮಾಡಿದ್ರು. ನಿನ್ನೆ ದೊಡ್ಡ ಮಟ್ಟದಲ್ಲಿ ಆ್ಯಡ್ ಕೊಟ್ಟಿದ್ರು ಎಲ್ಲ ಪತ್ರಿಕೆಗಳಲ್ಲೂ ಕೂಡ. ಕಂಪೇರ್ ಟು ಬೇರೆ ಬೇರೆ ರಾಜ್ಯಗಳಿಗೆ, ಮಹಾರಾಷ್ಟ್ರದಿಂದ ಹಿಡಿದು ಗುಜರಾತಿಂದ ಹಿಡಿದು ಡೆಲ್ಲಿಯಿಂದ ಹಿಡಿದು ತೆಲಂಗಾಣ, ಎಲ್ಲ ರಾಜ್ಯಗಳು ಕಂಪೇರ್ ಮಾಡಿ ಕರ್ನಾಟಕದಲ್ಲಿ ಬೇರೆ ರಾಜ್ಯಗಳು ಕಂಪೇರ್ ಮಾಡಿದ್ರೆ 1 ಲೀಟರ್ ಹಾಲು 10 ರೂಪಾಯಿ ಕಡಿಮೆ ಇದೆ. ನಾವು ರೈತರಿಗೆ ಹೆಲ್ಪ್ ಮಾಡ್ತಾ ಇದೀವಿ. ರೈತರಿಗೆ ಹೆಲ್ಪ್ ಮಾಡೋದು ಬೇಡವಾ? ಹಂಗಾದ್ರೆ ಮಾಡಬೇಕು. ಸೊ ಯಾರಿಗೆ ಹೋಗುತ್ತೆ ಈ ಹಣ? ಹೆಚ್ಚುವರಿ ಹಣ ರೈತರಿಗೆ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಲ್ಗೆ ರೇಟ್ ಜಾಸ್ತಿ ಮಾಡಿದ್ರೆ ರೇಟ್ ಜಾಸ್ತಿ ಮಾಡಿದ ಹಣ ಯಾರಿಗೆ ಹೋಗುತ್ತೆ? ರೈತರಿಗೆ ಅನ್ನೋದು ಇವ್ರ ಲಾಜಿಕ್. ಯಾವ ಲಾಜಿಕ್ ಇದ್ರೆ ಏನಂತೆ, ಪ್ರತಿನಿತ್ಯ ಹೋಗಿ ಹಾಲು ತಗೊಂಡ್ಬರ್ತೀವಲ್ಲ ಆವಾಗ ಗೊತ್ತಾಗುತ್ತೆ ಕೈ ಹೆಂಗ್ ಸುಡುತ್ತೆ ಅಂತ. ಒಬ್ಬ ಗೃಹಿಣಿಯಾಗಿ, ಒಬ್ಬ ಹೆಣ್ಮಗಳಾಗಿ ಬೆಲೆ ಏರಿಕೆ ಬಿಸಿ. ಮೊನ್ನೆ ಯುಗಾದಿಯಲ್ಲಿ ಮನೇಲಿ ಯಾರು ಇರ್ಲಿಲ್ಲ, ನಾನೇ ಅಡಿಗೆ ಮಾಡಿದೆ ಸತೀಶ. ಕೆಲವೊಂದು ಖಾಲಿ ಆಗಿತ್ತು ವಸ್ತುಗಳು. ಸೊ ಹೋಗಿದ್ದೆ, ತರಕಾರಿ, ಕೊತ್ತಂಬರಿ, ಕರಿಬೇವು, ಹೇಳಬಾರ್ದು ಕತೆ. ನಾನು ಈಗ ಲೈವ್ ಬರಕ್ ಮುಂಚೆ ಬೆಲೆ ಏರಿಕೆ ಹಂಗಿದೆ. ಅಲ್ಲ, ಲೈವ್ ಬರಕ್ ಮುಂಚೆ 400 ಟೀ ಕುಡಿಯಕ್ ಹೋಗಿದ್ವು. ನಮ್ಮ ಆಫೀಸ್ ಮುಂದೆ ಕೃಷ್ಣ ಭವನ್ ಇದೆಯಲ್ಲ, ಅಲ್ಲಿ ನಿನ್ನೆವರೆಗೂ 15 ರೂಪಾಯಿ ಕಾಫಿ, ಇವತ್ತು 20 ರೂಪಾಯಿ ಆಗಿದೆ. ಕಾಫಿ 20 ರೂಪಾಯಿ ಆಗಿದೆ. ನಾವು ಮಾಮೂಲಿ 15 ರೂಪಾಯಿ ಕೊಟ್ಟು ಅಭ್ಯಾಸ ಅಲ್ವಾ? 30 ರೂಪಾಯಿ ಇಬ್ರು ಸೇರಿ 30 ರೂಪಾಯಿ ಫೋನ್ ಪೇ ಮಾಡಿದೆ 2 ಕುಡಿ ಅಂತ. 40 ರೂಪಾಯಿ ಬಿಲ್ ಕೊಟ್ರು. ಯಾಕಪ್ಪ ಅಂದ್ರೆ 5 ರೂಪಾಯಿ ಜಾಸ್ತಿ ಆಗಿದೆ ಅಂದ್ರು. ಒಂದು ಕಾಫಿ 20 ರೂಪಾಯಿ ಆಗಿದೆ ಸತೀಶ್. ಇವತ್ತಿಂದ ಜಾಸ್ತಿ ಆಗಿದೆ. ಕಾಫಿ ಕುಡಿಯಲ್ಲ, ಯಾಕಂದ್ರೆ ಆಫೀಸಲ್ಲೇ ಕುಡಿತೀನಲ್ಲ. ಅಂದ್ರೆ ಬೆಲೆ ಏರಿಕೆ ಎಫೆಕ್ಟ್ ಆಗಿದೆ. ಬೆಲೆ ಏರಿಕೆ ಅಷ್ಟೊಂದು ನನ್ಗೆ ಗೊತ್ತೇ ಇಲ್ಲ. ನನಗೆ ಇನ್ನೂ ನೆನಪಿದೆ, 3 ರೂಪಾಯಿ 4 ರೂಪಾಯಿಗೆಲ್ಲ ಟೀ ಕುಡ್ದಿದ್ದು. 3 ರೂಪಾಯಿ 4 ರೂಪಾಯಿಗೆಲ್ಲ. ಯಾವ ಜಮಾನದಲ್ಲಿ ಇದ್ದೀರಾ ರಾಧಾ ಹಿರೇಗೌಡ್ರೆ ಅಂತ? 20 ರೂಪಾಯಿಗೆ ಒಂದು ಟೀ ಅಂತಂದ್ರೆ ಬೆಲೆ ಏರಿಕೆ ಆಗಿದೆ ಅನ್ಬೇಕಾ ಆಗಿಲ್ಲ ಅನ್ಬೇಕಾ? ಇದಕ್ಕೆಲ್ಲ ನಾವು ಕಾರಣ ಅಲ್ಲ. ಅಲ್ಲಿ ಹೇಳಿ ಕೇಂದ್ರ ಸರ್ಕಾರಕ್ಕೆ, ಇಲ್ಲಿ ಹೇಳಿ ರಾಜ್ಯ ಸರ್ಕಾರಕ್ಕೆ, ಅಲ್ಲಿ ಹೇಳಿ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ ಎಷ್ಟಾಗಿದೆ, ಸಾಗಣೆ ವಾಹನಗಳ ಹೊರೆ ಎಷ್ಟಾಗಿದೆ, ಅದರ ಒಂದು ಇಂಡೈರೆಕ್ಟ್ ಎಫೆಕ್ಟ್ ಎಲ್ಲ ಅಗತ್ಯ ವಸ್ತುಗಳ ಮೇಲೆ ಬೀಳುತ್ತೆ. ಅದಕ್ಕೂ ರಾಜ್ಯ ಸರ್ಕಾರಕ್ಕೂ ಏನ್ ಸಂಬಂಧ? ಅದಕ್ಕೆ ಕೇಂದ್ರ ಸರ್ಕಾರನೇ ಹೊಣೆ ಅಂತ ಇಲ್ಲಿನ ಕಾಂಗ್ರೆಸ್ ನಾಯಕರು ಜಾಸ್ತಿ ಮಾಡಿರೋದ್ರಿಂದ ಬೆಲೆ ಏರಿಕೆ ಆಗಿದೆ ಅಂತ ರಾಜ್ಯ ಸರ್ಕಾರದ ಜನರು. ಬಟ್ ನಮಗಿರುವಂತಹ ಒಂದು ಪ್ರಶ್ನೆ, ಈ ಬೆಲೆ ಏರಿಕೆ ಅಂತೂ ನಿಜ. ಬೆಲೆ ಏರಿಕೆಗೆ ಗ್ಯಾರಂಟಿ ಸ್ಕೀಮ್ಸ್ ಕಾರಣನಾ? ದಟ್ ಈಸ್ ದಿ ಕ್ವಶನ್. ಗ್ಯಾರಂಟಿ ಯೋಜನೆಗಳು ಬೇಕಾ ಬೇಡವಾ ಅಂದ್ರೆ 61% ಜನ ಬೇಕು ಅಂತ ಅಂದ್ಬಿಟ್ರು. ಅದಕ್ಕೆ ನೆಕ್ಸ್ಟ್ ಒಂದು ಟ್ರಿಕ್ಕಿ ಕ್ವಶನ್ ಇಟ್ಟಿರೋದಿಲ್ಲಿ, ಬೆಲೆ ಏರಿಕೆಗೆ ಗ್ಯಾರಂಟಿ ಯೋಜನೆಗಳು ಕಾರಣನಾ ಅಂತ. ಹಾಗಾದ್ರೆ ಜನ ಏನಂದಿದ್ದಾರೆ? ಹೌದು ಅಂದಿದ್ದಾರಾ, ಇಲ್ಲ ಅಂತಿದ್ದಾರಾ? ಗೊತ್ತಾಗಲ್ಲ ಕಣ್ರಿ ನಮ್ಗೆ ಅಂತ ಹೇಳಿದ್ದಾರಾ? ಏನ್ ಹೇಳಿದ್ದಾರೆ? ರಿಸಲ್ಟ್, ಬೆಲೆ ಏರಿಕೆಗೆ ಗ್ಯಾರಂಟಿ ಯೋಜನೆಗಳು ಕಾರಣ ಅಂತ 77% ಜನ ಹೇಳಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಕಾರಣ ಅಲ್ಲ ಅಂತ 21% ಜನ ಹೇಳಿದ್ರೆ, ಗೊತ್ತಿಲ್ಲ ಅಂತ 2% ಜನ ಹೇಳಿದ್ದಾರೆ. ಇಟ್ಸ್ ಕ್ವೈಟ್ ಕ್ಲಿಯರ್. 77% ಜನ ಹೌದು, ಗ್ಯಾರಂಟಿ ಯೋಜನೆಗಳೇ ಬೆಲೆ ಏರಿಕೆಗೆ ಕಾರಣ. ಗೆದ್ಬಿಡ್ತು ಗ್ಯಾರಂಟಿ ಗೆದ್ಬಿಡ್ತು ಅಂತ ಯಾರು ನೀವು ಅನ್ಕೋತಾ ಇದ್ರೋ, ನಿಮಗಿದೆ ಎಚ್ಚರಿಕೆಯ ಗಂಟೆ. ಈಗ ಈ ಎಚ್ಚರಿಕೆಯ ಗಂಟೆ, ಇದಕ್ಕೆ ನಾವು ಗ್ಯಾರಂಟಿನೇ ಕಾರಣ ಹೌದಾ ಅಲ್ವಾ? ದಟ್ ಈಸ್ ಸಪ್ರೇಟ್ ಡಿಬೇಟ್. ಅದು ಬೇರೆ ಒಂದು ಏನು ಹೇಳ್ತಾರೆ, ಅದು ಒಂದು ವಿವಾದ. ಆದರೆ ಜನರಲ್ಲಿ ಏನಿದೆ ಅನ್ನೋದು ತುಂಬಾ ಪ್ರಾಕ್ಟಿಕಲ್ ಆದಂತ ಉತ್ತರ ಅಲ್ವಾ? ಜನರ ಮನಸ್ಸಲ್ಲಿದೆ ಗ್ಯಾರಂಟಿಯಿಂದನೇ ಬೆಲೆ ಏರಿಕೆ ಆಗಿರೋದು. ನೋಡಿದ್ವಿ, ಗ್ಯಾರಂಟಿ ಯೋಜನೆಗಳು ಬೇಕಾ ಅಂತ. ಬೇಕು ಅಂತ 61% ಇತ್ತು. ಬೆಲೆ ಏರಿಕೆಗೆ ಗ್ಯಾರಂಟಿ ಕಾರಣ ಅಂತ 77% ಕೊಟ್ಟಿದ್ದಾರೆ. ಸಹಜವಾಗಿ ಈ ಎರಡೂ ಪ್ರಶ್ನೆಗಳಿಗೆ ಒಬ್ಬರೇ ರೀತಿಯ ಒಂದೇ ವೀಕ್ಷಕರು ಅಥವಾ ಜನ ಆನ್ಸರ್ ಮಾಡಿರ್ತಾರೆ. ಯಾವ ತರ ಅರ್ಥ ಮಾಡ್ಕೋಬೇಕಿದ್ನ ಅಂತ ಅಲ್ಲ, ಯಾವ ತರ ಅರ್ಥ ಮಾಡ್ಕೋಬೇಕು ಅಂತಂದರೆ, ಈಗ ಗ್ಯಾರಂಟಿ ಯೋಜನೆಗಳು ಬೇಕು ಬಿಕಾಸ್ ನನ್ನ ಕಿಸೆಯಲ್ಲಿ ದುಡ್ಡು ಇರಬೇಕು. ಹೌದು.
ನನ್ನ ಪ್ರಯಾಣದ ಒಂದು ಸಂದರ್ಭದಲ್ಲಿ ಒಂದು ಸ್ವಲ್ಪ ಹಣ ಉಳಿದ್ರೆ ನನಗೆ ಒಳ್ಳೇದಾಗುತ್ತೆ, ನನ್ನ ಅಕೌಂಟ್ಗೆ 2,000 ರೂಪಾಯಿ ಬಂದರೆ ನನ್ನ ಕುಟುಂಬ ನಿರ್ವಹಣೆಗೆ ಹೇಗೋ ಅದು ಅನುಕೂಲ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಸೇಮ್ ಟೈಮ್ ಈ ಕಡೆ ಬಹಳಷ್ಟು ದಿನಸಿ ವಸ್ತುಗಳು ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗಿರೋದ್ರಿಂದ ಎಲ್ಲ ಈ ಕಡೆ ಡೈವರ್ಟ್ ಆಗ್ತಾ ಇದರಿಂದ ಆ ಕಡೆ ಖಾಲಿ ಆಗ್ತಾ ಇದೆ ಅನ್ನೋ ಭಾವನೆ ಇದೆ ಜನರಲ್ಲಿ. ಸೊ ಇದರ ಅರ್ಥ ಗ್ಯಾರಂಟಿಗಳು ಬೇಕು, ಆದ್ರೆ ಗ್ಯಾರಂಟಿಗಳಿಂದಾಗಿ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಜನ ಒಪ್ಕೊಳ್ತಾ ಇದ್ದಾರೆ ಅಂತ ಅರ್ಥ. ಆದ್ರೆ ಇದು ನಾವು ಈಗ ರಾಜಕೀಯವಾಗಿ ಯೋಚನೆ ಮಾಡಿದಾಗ ನಿಜಕ್ಕೂ ಜನ ಏನನ್ನ ಇಟ್ಕೊಂಡು ಓಟ್ ಹಾಕ್ತಾರೆ? ಗ್ಯಾರಂಟಿ ಯೋಜನೆಗಳು ನಮ್ಗೆ ಹೆಲ್ಪ್ ಆಗ್ತಾ ಇದಾವೆ ಅಂತ ಓಟ್ ಹಾಕ್ತಾರಾ? ಅಯ್ಯೋ ಗ್ಯಾರಂಟಿ ಯೋಜನೆಗಳು ಒಂದ್ ಕಡೆ ಕಿತ್ಕೊತಾ ಇದ್ದಾರೆ, ಒಂದ್ ಕಡೆ ಬರೆ ಹಾಕ್ತಾ ಇದ್ದಾರೆ, ಮತ್ತೊಂದ್ ಕಡೆ ಕೊಡ್ತಾ ಇದ್ದಾರೆ ಅನ್ನೋ ಭಾವನೆ ಇದೆಯಾ ಅಂತ ಎರಡನ್ನೂ ತಾಳೆ ಹಾಕಿದಾಗ ನನಗೆ ಗೊತ್ತಿಲ್ಲಪ್ಪ ಜನ ಹೆಂಗ್ ಓಟ್ ಹಾಕ್ತಾರೆ ಅಂತ. ಈಗ ಗ್ಯಾರಂಟಿ ಯೋಜನೆ ಇಲ್ಲದೆ ಇದ್ರೆ, ಒಂದು ವೇಳೆ ಗ್ಯಾರಂಟಿ ಯೋಜನೆ ಇಲ್ಲಪ್ಪ ನಮ್ಮ ಕರ್ನಾಟಕದಲ್ಲಿ, ಆಗ ಬೆಲೆ ಏರಿಕೆ ಆಗ್ತಾ ಇರ್ಲಿಲ್ಲ ಅನ್ನೋ ಒಂದು ಗ್ಯಾರಂಟಿ ಅನ್ನೋದು ಇತ್ತಾ? ಬೆಲೆ ಏರಿಕೆ ಸರ್ವಕಾಲಕ್ಕೂ ಬೆಲೆ ಏರಿಕೆ ಅನ್ನೋದು ಇಶ್ಯೂ. ಈಗ ಲೋಕಸಭೆ ಚುನಾವಣೆ ಸಂದರ್ಭದಲ್ಲೆಲ್ಲ ಬೆಲೆ ಏರಿಕೆ ತುಂಬಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಆಗುತ್ತೆ. ನನ್ಗಿನ್ನೂ ನೆನಪಿದೆ, ದಿವಂಗತ ಸುಷ್ಮಾ ಸ್ವರಾಜ್ ಅವರು ಬಳ್ಳಾರಿ ಕಾನ್ಸ್ಟಿಟ್ಯೂನ್ಸಿಯಿಂದ ಸ್ಪರ್ಧೆ ಮಾಡುವಂತ ಸಂದರ್ಭದಲ್ಲಿ ಕನ್ನಡದಲ್ಲಿ ಮಾತಾಡಿದ್ರು, ಬೆಲೆ ಏರಿಕೆಯಿಂದ ತತ್ತರಿಸಿದ್ದೀರಾ ಅಂತ. ಆ ಥರ ಏನೋ ಅದು ಇನ್ನು ನಾನು ಮೋಸ್ಟ್ಲಿ ಪಬ್ಲಿಕ್ ಟಿವಿಯಲ್ಲಿ ಇದ್ದೆ ಅಂತ ಅನ್ಸುತ್ತೆ. ಅದಾದ್ಮೇಲೆ ನಾವು ಬೆಲೆ ಏರಿಕೆನ ಪ್ರಶ್ನೆ ಮಾಡ್ಲಿಲ್ವಾ? ಕಳೆದ ಲೋಕಸಭೆ ಎಲೆಕ್ಷನ್ ನಲ್ಲೂ ಕೂಡ ಬೆಲೆ ಏರಿಕೆನೇ ಇಶ್ಯೂ. ಸೊ ಬೆಲೆ ಏರಿಕೆ ಅನ್ನೋದು ಎಲ್ಲ ಕಾಲಕ್ಕೂ ಕೂಡ ಜನರನ್ನ ಕಾಡ್ತಾ ಇರುವಂತಹ ಅತಿ ದೊಡ್ಡ ಸಮಸ್ಯೆ. ಅದಕ್ಕೆ ಹಲವಾರು ಕಾರಣಗಳು, ಅದಕ್ಕೆ ಹಲವಾರು ಕಾರಣಗಳಿವೆ. ಅದು ತುಂಬಾ ದೊಡ್ಡ ವಿಷಯ. ಮುಂದಿನ ದಿನಗಳಲ್ಲಿ ಗ್ಯಾರಂಟಿ ನ್ಯೂಸ್ ನಲ್ಲಿ ಆ ವಿಷಯದ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಬಹುದು. ಬಟ್ ಇವತ್ತಿನ ಸರ್ವೆಗೆ ಸೀಮಿತವಾಗಿ ಮಾತನಾಡೋದಾದರೆ 77% ಜನ, ನಾವು ಈ ಕಾರ್ಯಕ್ರಮದಲ್ಲಿ ನಮ್ಮ ಪೋಲ್ಸ್ಟರ್ ಯಾರಿದ್ದಾರೆ, ನಮ್ಮ ಒಂದು ಸರ್ವೆ ಮಾಡಿದವರು ರಣನೀತಿ, ಅವ್ರ ಜೊತೆಗೂ ಡಿಸ್ಕಸ್ ಮಾಡ್ತೀವಿ. ಹಿಂಗಂದ್ರೆ ಏನು ಅಂತ ಅವ್ರಿಗೊಂದು ಸ್ವಲ್ಪ ಬೆಟರ್ ನಾಲೆಜ್ ಇರುತ್ತೆ ಇದ್ರ ಬಗ್ಗೆ. ಸೊ 77% ಜನ ಹೌದು ಬೆಲೆ ಏರಿಕೆಗೆ ಗ್ಯಾರಂಟಿ ಕಾರಣ ಅಂದ್ರೆ ರಾಜ್ಯ ಸರ್ಕಾರ ಕಾರಣ ಅಂತ. ರಾಜ್ಯ ಸರ್ಕಾರ ಕಾರಣ, ಸಿದ್ದರಾಮಯ್ಯನವರೇ ನೀವು ಕಾರಣ ಅಂತ ಜನ ಅನ್ಕೊಂಡಿದ್ದಾರೆ. 21% ಜನ ಬೆಲೆ ಏರಿಕೆಗೆ ಕಾಂಗ್ರೆಸ್ ಕಾರಣ ಅಲ್ಲ ಅಂತ ಯೋಚನೆ ಮಾಡಿರೋದು ಗ್ರೇಟು. ಸಕ್ತಾಗಿ ಹೇಳ್ಬಿಡ್ಬೋದು, ಯಾರೇ ಆಗ್ಲಿ ಕಣ್ಮುಚ್ಕೊಂಡು ಗ್ಯಾರಂಟಿಯಿಂದ ಎಲ್ಲ ತೊಂದರೆ ಆಗ್ತಾ ಇದೆಯಾ, ಬೇರೆ ಬೇರೆ ಏರಿಕೆ ಆಗ್ತಾ ಇದೆ, ಕಣ್ಮುಚ್ಕೊಂಡು ಹೌದು ಅನ್ನೋಂಥ ಜನ ಇಲ್ಲ ಅಂತ 21% ಜನ ಹೇಳಿದ್ದಾರೆ ಅಂತಂದ್ರೆ ಅದು ಪಾಸಿಟಿವಿಟಿ, ಅಂದ್ರೆ ಕಾಂಗ್ರೆಸ್ನವ್ರಿಗೆ ಪಾಸಿಟಿವಿಟಿ. ಓಕೆ, ಗ್ಯಾರಂಟಿಗೆ ಸಂಬಂಧಪಟ್ಟಂತ 2 ಪ್ರಶ್ನೆಗಳಾಯ್ತು. ಇನ್ನು ರಿಯಲ್ ಆಗಿ ಆಕ್ಚುಯಲ್ ಆಗಿ ಸರ್ಕಾರವನ್ನ ಅಲುಗಾಡಿಸುವ ಸಿದ್ದರಾಮಯ್ಯನವರು ಮತ್ತು ಡಿ.ಕೆ. ಶಿವಕುಮಾರ್ ಅವರು, ವಿಜಯೇಂದ್ರ ಅವರು, ಕುಮಾರಸ್ವಾಮಿ ಅವರು ಯಾರ್ಯಾರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರಬೇಕು ಅಂತ ಕಾಯ್ತಾ ಇದ್ದೀರೋ, ಅಪೋಸಿಷನ್ ಅವರು ಮತ್ತು ಪೊಸಿಷನ್ ಅವರು ಎಲ್ಲರೂ, ನಿಮಗೆಲ್ಲರಿಗೂ ಒಂದು ಉತ್ತರ ಬೇಕಲ್ಲ? ಆ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ. ಆ ಪ್ರಶ್ನೆಗೂ ಮುನ್ನ ಒಂದು ಬ್ರೇಕ್.